ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಅನುಕಿರಣ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವೆಲ್ಲರೂ ಇವಾಗ ಎಲ್ಲೋಗ್ತಿದ್ದೀವಿ ರೆಡಿಯಾಗಿ ಅಂತಂದರೆ, ನಮ್ಮ ತಾಯಿ ಮನೆಯಲ್ಲಿ ಮಾರಿ ಹಬ್ಬ ಇದೆ, ಬಿಸಿಲು ಮಾರಮ್ಮನ ಹಬ್ಬ. ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ತ್ರಿಷಿಗೂ ರಜೆ ಇರಲಿಲ್ಲ, ಆದ್ರೂ ರಜೆ ಹಾಕಿಸಿ ಹೊರಡ್ತಾ ಇದ್ದೀವಿ. ಫೆಬ್ರವರಿ ಮಾರ್ಚ್ ಬಂತು ಅಂದರೆ ಎಲ್ಲ ಊರಲ್ಲೂ ಮಾರಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ನನಗಂತೂ ಮಾರಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಅಲ್ಲಿ ದೇವಸ್ಥಾನ ಜೊತೆಗೆ ಸೈಡಲ್ಲೆಲ್ಲ ಅಂಗಡಿಗಳಿಟ್ಟಿರ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ, ನಮ್ಮ ಹತ್ರ ಎಷ್ಟೇ ಆಕ್ಸೆಸರೀಸ್ ಇರಲಿ, ಬ್ಯಾಂಗಲ್ಲಿರಲಿ, ಏನಿರಲಿ, ಜಾತ್ರೆಯಲ್ಲಿ ಬಳೆ ತೊಗೊಂಡಿಲ್ಲ ಅಂದರೆ, ಓಲೆಗಳು ತೊಗೊಂಡಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ. ಅದೆಲ್ಲ ಒಂಥರ ಖುಷಿ, ಸಂಭ್ರಮ. ನೀವೇನೇನು ತೊಗೊತೀರಾ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ನೋಡಿ, ನನ್ನ ಮಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವನು ವ್ಲಾಗ್ ಮಾಡ್ತಾನಂತೆ, ಅವನು ವೀಡಿಯೋ ಮಾಡ್ತಾನಂತೆ. ನೋಡಿ, ಮಕ್ಕಳು ನಮ್ಮನ್ನು ನೋಡಿ ಕಲಿತವೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ. ನೋಡಿ, ಈ ಊರಲ್ಲೂ ಹಬ್ಬ ನಡೀತಾ ಇದೆ. ಅದಕ್ಕೇ ದುರ್ಗಾದೇವಿ ಫೋಟೋ ಹಾಕ್ಬಿಟ್ಟಿದ್ದಾರೆ ಫ್ಲೆಕ್ಸ್ ಹಾಕ್ಸಿ. ನಮ್ಮ ಊರಿಗೆ ಹೋಗೋ ದಾರಿಯಲ್ಲಿ ತುಂಬ ಒಂಥರ ಪ್ರಕೃತಿಯ ನಡುವೆ ರೋಡ್ ಇರೋದು, ನೀವೇ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಫೋಟೋ ಶೂಟ್ಸ್ ಮಾಡಿಸ್ತಾರೆ, ಪ್ರೀ ವೆಡ್ಡಿಂಗ್ ಶೂಟು ತುಂಬ ಚೆನ್ನಾಗಿರುತ್ತೆ. ಈವನ್ ನಾವು ಕೂಡ ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ವಿ. ಅಂತೂ ಇಂತೂ ಊರ ಹತ್ರ ಬಂದ್ವಿ. ಇಲ್ಲೆಲ್ಲ ಗಿಲ್ಲಿ ಕ್ರೇಜ್ ಹೆಂಗಿದೆ ಅಂದರೆ ನೋಡಿ, ಯಾವ ಥರ ಗಿಲ್ಲಿ ಫ್ಲೆಕ್ಸ್ ಹಾಕ್ಸಿದ್ದಾರೆ. ಈಗೆಲ್ಲ ಗಿಲ್ಲಿ ಕ್ರೇಜ್ ಹಂಗೆ ಇತ್ತು ಅಲ್ವಾ, ಹಾಗಾಗಿ ಎಲ್ಲ ಕಡೆ ಗಿಲ್ಲಿದೆ ಹವಾ. ಮನೆ ಸಿಕ್ತು, ಇಳಿದು ಮನೆ ಕಡೆ ಹೋದ್ವಿ. ಮುತ್ತಿನ ಹಾಯ್ ಹಾಯ್ ಅಕ್ಕ, ಇವಾಗ ಇವಾಗ ಬಂದ್ರಿ? ಬಂದ್ವಿ. ಬೆಳಗ್ಗೆಯಿಂದ ಏನಾಗಿತ್ತು ನೋಡಿ, ನಮ್ಮ ಅತ್ತಿಗೆ ಏನೋ ಮಾಡ್ತಿದ್ದಾರೆ. ಇವ್ರು ನಮ್ಮ ಮಾತೆ. ಹಾಯ್ ಮಾಡು ಮಾತೆ. ಏನು ಮಾಡ್ತೀರಿ? ಏನು ಇಷ್ಟೊತ್ತವರೆಗೂ ರೆಡಿ ಮಾಡ್ಕೋತಾ ಇದೆ. ಆಮೇಲೆ ಮನೆ ಕೆಲಸ ಸ್ವಲ್ಪ ಇತ್ತು, ಅದೇ ಮಾಡ್ತಿದ್ದೆ. ಹಾಯ್ ಸಂಧ್ಯಾ. ದೀಕ್ಷಿ ಹಾಯ್. ಕಣ್ಣಲ್ಲಿ ಇದೆಲ್ಲ ಮಾತಾಡಿದ್ಮೇಲೆ ನಾವೆಲ್ಲರೂ ದೇವಸ್ಥಾನದ ಕಡೆ ಹೊರಟ್ವಿ. ಮಾರಮ್ಮನ ದೇವಸ್ಥಾನ ಊರಿಂದ 1 ಇಲ್ಲ 1.5 ಕಿಲೋಮೀಟರ್ನಷ್ಟು ದೂರ ಇದೆ. ಕೆಲವರು ನಡ್ಕೊಂಡು ಹೋಗ್ತಾರೆ, ಆಗದೇ ಇರೋರು ಅವ್ರ ಹತ್ರ ಇರೋ ವೆಹಿಕಲಲ್ಲಿ ಹೋಗ್ತಾರೆ. ಇದೆಲ್ಲ ಮೊದಲು ಕಾಲ್ದಾರಿ ಥರ ಮಣ್ಣಿನ ರೋಡ್ ಆಗಿತ್ತು. ಆದರೆ ಈ ವರ್ಷ ಸ್ವಲ್ಪ ಸಿಮೆಂಟ್ ರೋಡೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ರಸ್ತೆ ವಿಶಾಲವಾಗಿ ಕಾಣಿಸ್ತಾ ಇದೆ. ದೇವಸ್ಥಾನ ಸಿಕ್ತು, ಇಳಿದ್ವಿ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಪಕ್ಕದಲ್ಲೇ ಕಾಲುವೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದರೊಳಗಡೆ ಮೀನುಗಳಂತೂ ಇನ್ನೂ ಜಾಸ್ತಿ ಕಾಣಿಸ್ತಿದ್ವು, ಆದರೆ ವಿಡಿಯೋದಲ್ಲಿ ಕಾಣಿಸಲ್ಲ ಅಷ್ಟೇ. ನಾವು ಕೂಡ ಎಲ್ಲರ ಹಾಗೆ ತಂಬಿಟ್ಟು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ನಮ್ಮ ಚಿಕ್ಕಪ್ಪ ತೀರೋಗಿ 1 ವರ್ಷ ಆಗಿಲ್ಲದೆ ಇರೋ ಕಾರಣ ನಾವು ಯಾವುದೇ ಪೂಜೆ ಕೊಡೋಂಗಿಲ್ಲ. ಅದಕ್ಕೆ ನಮ್ಮ ಮಾತೆ ತಂಬಿಟ್ಟು ಮಾಡಿಲ್ಲ. ನನ್ನ ಮಗನಂತೂ ನಾನು ಎತ್ಕೊಂಡು ಓಡಾಡಬೇಕು ಇಂಥ ಕಡೆಯಲ್ಲೆಲ್ಲ. ಅವನು ಯಾವಾಗಲೂ ಹಂಗೇನೆ, 4 ವರ್ಷ ಆಗಿದ್ರೂ ಇನ್ನೂ ಇಳೆಯ ಪಾಪು ಥರನೇ ಆಡ್ತಾನೆ. ನಾವು ಅವನ್ನ ನೋಡೋದು ಹಂಗೆ ಅಲ್ವಾ, ಅದಕ್ಕೆ ಅವನು ನಮ್ಮನ್ನ ಹಂಗೆ ಮಿಸ್ಯೂಸ್ ಮಾಡ್ಕೊತಾನೆ. ಏನೂ ಮಾಡೋಕ್ಕಾಗಲ್ಲ. ಈ ಗಂಡು ಮಕ್ಕಳೇ ಅಷ್ಟು. ಅದು ಅಲ್ಲದೆ ಮನೇಲಿ ಮುದ್ದು ಜಾಸ್ತಿ ಆದಾಗ ಹೀಗೆಲ್ಲ ಆಡ್ತಿರ್ತವೆ, ಏನೂ ಮಾಡೋಕ್ಕಾಗಲ್ಲ.
ನಮ್ಮಣ್ಣ ನಮ್ಮ ಜೊತೆ ಬಂದಿಲ್ಲ, ಯಾಕಂದರೆ ಅವನು ಫ್ರೆಂಡ್ಸ್ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದ. ನೀವು ಹೋಗಿ ಬನ್ನಿ, ನಾನು ಆಮೇಲೆ ಹೋಗ್ತೀನಿ ಅಂತ ಹೇಳ್ದ. ಅವನಿಗೆ ವೆಯ್ಟ್ ಮಾಡೋವ್ರಿಗೂ ಟೈಮ್ ಆಗುತ್ತೆ ಅಂತ ನಾವೇ ಬಂದ್ವಿ. ನಮ್ಮ ಅತ್ತಿಗೆನೂ ಅಷ್ಟೇ, ಸ್ವಲ್ಪ ಏನೋ ಮಂತ್ಲಿ ಪ್ರಾಬ್ಲಮಿಂದ ಅವ್ರು ಬರಲಿಲ್ಲ. ಅದಾದಮೇಲೆ ನಮ್ಮ ಎರಡನೇ ಅಕ್ಕನೂ ಅವಳು ಬಂದಿಲ್ಲ, ಯಾಕಂದರೆ ಅವಳು ಕೆಲಸ ರಜೆ ಕೊಟ್ಟಿಲ್ಲ ಅಂತ ಅವಳು ಬಂದಿಲ್ಲ. ಹಾಗಾಗಿ ನಾನು, ನಮ್ಮ ಮಾತೆ ಮತ್ತು ನನ್ನ ದೊಡ್ಡಕ್ಕ ಮತ್ತು ನಮ್ಮ ಅಣ್ಣನ ಮಕ್ಕಳು, ನಮ್ಮ ತ್ರಿಷು, ಇಷ್ಟು ಜನ ಹೋಗ್ತಿದ್ದೀವಿ. ಅಂತೂ ಇಂತೂ ದೇವಸ್ಥಾನ ಸಿಕ್ತು. ಇಷ್ಟೊಂದು ಬಿಸಿಲಲ್ಲಿ ಇಷ್ಟು ದೂರ ನಡೆದ್ವಿ, ಆದರೂ ಏನೂ ಅನಿಸ್ಲಿಲ್ಲ, ಯಾಕಂದರೆ ಬಿಸಿಲು ಮಾರಮ್ಮ ಅಲ್ವಾ. ಈ ತಾಯಿಗೆ ಬಿಸಿಲು ಅಂದರೆ ತುಂಬ ಇಷ್ಟ ಅಂತೆ, ಅದಕ್ಕೇ ರಣ ಬಿಸಿಲಿತ್ತು ಇವತ್ತು. ಆದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ, ಆರಾಮಾಗಿ ಹೋಗ್ತಾಯಿದ್ದೀವಿ ದೇವ್ರು ನೋಡೋ ಖುಷಿನಲ್ಲಿ. ಈ ಗ್ರಾಮ ದೇವತೆಯ ದೇವಾಲಯ ಇರೋದು ಗದ್ದೆಗಳ ಮಧ್ಯದಲ್ಲಿ. ಇದೆಲ್ಲ ಹಸಿರಾಗಿದ್ದಾಗ ನೋಡೋಕ್ಕಿನ್ನ ಚೆಂದ. ಯಾವಾಗಲೂ ಇಟ್ಟಿರೋ ಹಾಗೆ ಅಂಗಡಿಗಳಿಟ್ಟಿದ್ದಾರೆ. ಇದೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬಾ ತಗೋತಾ ಇದ್ವಿ. ಇನ್ನೊಂದೇನಂತಂದರೆ, ಈ ಹಬ್ಬಗಳಲ್ಲಿ ಹಳೆಯ ಫ್ರೆಂಡ್ಸ್ಗಳು ಸಿಗ್ತಾರೆ, ಅವ್ರನ್ನ ಮೀಟ್ ಮಾಡೋದೇ ಒಂದು ಖುಷಿ. ಹಳೆ ಫ್ರೆಂಡ್ಸ್ಗಳು, ಅವ್ರನ್ನ ನಾವು ಮೀಟೇ ಮಾಡಿರಲ್ಲ, ಎಷ್ಟೋ ವರ್ಷಗಳ ನಂತರ ಮೀಟ್ ಮಾಡ್ತೀವಿ. ಕಂಡುಹಿಡಿಯೋಕ್ಕೂ ಆಗಲ್ಲ, ಹಂಗಾಗ್ಬಿಟ್ಟಿರ್ತಾರೆ. ಕಂಡುಹಿಡ್ದು ಮಾತಾಡಿಸಿ ಹಳೆ ಟಾಪಿಕ್ಗಳನ್ನ ಕೆದಕಿ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡಿ ನಕ್ಕು ಹಾಗೆಲ್ಲ ಮಾಡೋದ್ರಲ್ಲಿರೋ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ. ನನಗೂ ಹಾಗೇ 3-4 ಫ್ರೆಂಡ್ಸ್ ಸಿಕ್ಕಿದ್ರು, ಬಟ್ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಮರ್ತ್ಕೊಂಡೆ. ನಾವು ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಧೂಪ ಹಾಕಿದ್ವಿ ದೇವ್ರಿಗೆ. ಅದಾದ ನಂತರ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಮಾಡಿದಂಥ ಅಲಂಕಾರ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಅಲ್ಲೇ ಒಂದು ಫೋಟೋ ತಗೊಂಡ್ವಿ. ಹಣೆಗೆ ಗಂಧ ಇಟ್ಸ್ಕೊಂಡು ಆಮೇಲೆ ಒಳಗಡೆ ಹೋದ್ವಿ. ಜನ ತುಂಬ ರಶ್ ಇದ್ದರು, ನೂಗ್ತಾ ಇದ್ದರು. ಹೇಳಬೇಕು ಅಂದರೆ ಇದೇ ಕಡಿಮೆ, ಜನ ಇನ್ನೂ ಜಾಸ್ತಿ ಆಗೋರು. ನಾವು ಸ್ವಲ್ಪ 1 ಗಂಟೆಗೆ ಹೋಗಿದ್ದರಿಂದ ಜನ ಆವಾಗವಾಗ ಸೇರ್ತಾಯಿದ್ರು. ಹೇಗೋ ಅಂತೂ ಇಂತೂ ಬಿಸಿಲು ಮಾರಮ್ಮನ ದರ್ಶನ ಆಯಿತು. ತುಂಬಾ ಖುಷಿಯಾಯಿತು. ನೀವು ಆ ದೇವರ ದರ್ಶನ ಮಾಡಿ. ಈ ತಾಯಿ ತುಂಬ ಪವರ್ಫುಲ್. ಎಷ್ಟೋ ಭಕ್ತರ ಹರಕೆಯನ್ನು ನೆರವೇರಿಸಿದ್ದಾರೆ, ನೋವುಗಳನ್ನು ಪರಿಹರಿಸಿದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳಿಕೊಂಡೆ. ಆಚೆ ಬಂದ್ವಿ ನೋಡಿ, ಎಲ್ಲರೂ ತಂಬಿಟ್ಟಿನ ಪೂಜೆ ಮಾಡಿಕೊಂಡು ಹೊರಗಡೆ ಕೂತಿದ್ದಾರೆ. ಮತ್ತೆ ಆಚೆ ಬಂದೊಂದು ಸೆಲ್ಫಿ ತೊಗೊಂಡ್ವಿ. ಮತ್ತೆ ಅದನ್ನೇ ಹೇಳ್ತವ್ರಿ, ಎಷ್ಟು ಫೋಟೋ ತೊಗೊತೀರಾ ಅಂತ. ನಮಗೆ ಕೈಯಲ್ಲಿ ಮೊಬೈಲ್ ಇದ್ದರೆ ಅದೇ ಕೆಲಸ ಅಲ್ವಾ. ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅಕ್ಕ ಏನೋ ತೊಗೋಬೇಕು ಅಂತ ತೊಗೋತಿದ್ದಾಳೆ. ನಾನಂತೂ ಸುಮ್ಮನೆ ನೋಡ್ತಾ ನಿಂತಿದ್ದೆ. ಸರಿ ಅಂತ ಕಲ್ಲಂಗಡಿ ತಿಂದು ಐಸ್ ಕ್ರೀಮ್ ತಿಂದು ಮನೆಗೆ ಹೊರಡ್ತಾ ಇದ್ದೀವಿ ವಾಪಸ್ಸು. ನೋಡಿ, ನಾನು ಚಿಕ್ಕವಳಾಗಿದ್ದಾಗ ಈ ಥರ ಊರೆಲ್ಲ ಸುತ್ತಾ ಇದ್ದೆ ನಮ್ಮ ಚಿಕ್ಕಪ್ಪನ ಮಗ ಕಾರ್ತಿ ಜೊತೆ.
ಮನೆಗೆ ರೀಚ್ ಆದ್ವಿ. ಅದಾದಮೇಲೆ ಊಟ ಮಾಡಿಕೊಂಡು ಹರಟೆ ಹೊಡಿತಾ ಆಚೆ ಕೂತಿದ್ವಿ. ನಮ್ಮ ತ್ರಿಷು, ನಾನು, ಅಕ್ಕ, ನಮ್ಮ ಅತ್ತಿಗೆ, ಮಾತೆ, ನಮ್ಮ ದೊಡ್ಡಪ್ಪ ಎಲ್ಲ ಮಾತಾಡ್ತಾ ಕೂತಿದ್ವಿ. ಇನ್ನೊಂದು ನಮ್ಮ ಊರಿನ ಮಾರಿ ಹಬ್ಬದಲ್ಲಿ ಸ್ಪೆಷಲ್ ಏನಂತಂದರೆ ನಾಟಕ ಮಾಡ್ತಾರೆ. ನಾಟಕ ಅಂತಂದರೆ ಒಂದ್ಸಲ ಸಾಮಾಜಿಕ ಇಲ್ಲಾಂದರೆ ಪೌರಾಣಿಕ ಎರಡರಲ್ಲಿ ಒಂದು ಚೂಸ್ ಮಾಡಿಕೊಂಡು ಮಾರಿ ಹಬ್ಬದ ನೈಟು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಅವರ ಪಾತ್ರಗಳನ್ನ ಹಂಚ್ಕೊಂಡು ಆ ಪಾತ್ರಕ್ಕೆ ತಕ್ಕಂತೆ ಅವರು ಪ್ರಾಕ್ಟೀಸ್ ಮಾಡಿ ತಿಂಗಳಾನ್ಗಟ್ಲೆ ಮತ್ತು ದುಡ್ಡು ಹಾಕಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಹೀಗೆಲ್ಲ ಮಾಡಿ ನಾಟಕನ ಮಾಡ್ತಾರೆ. ಅವರ ಕಲೆನ ಪ್ರದರ್ಶಿಸ್ತಾ ಮತ್ತು ಜನರನ್ನು ಎಂಟರ್ಟೈನ್ಮೆಂಟ್ ಮಾಡೋದು ಅವರ ಒಂದು ಉದ್ದೇಶ ಆಗಿರುತ್ತೆ. ನಿಜವಾಗ್ಲೂ ಈ ರೀತಿಯ ಜಾನಪದ ಕಲೆ, ಸಂಪ್ರದಾಯ, ಆಚರಣೆಗಳು ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಇನ್ನೂ ಜೀವಂತವಾಗಿದೆ. ನಮ್ಮ ಹತ್ರ ಮೊದಲೆಲ್ಲ TV, ಮೊಬೈಲ್ ಇಲ್ಲದೆ ಇರೋ ಕಾರಣ ಇದೇ ನಮಗೆ ದೊಡ್ಡ ಮನೋರಂಜನಾ ಕಾರ್ಯಕ್ರಮ ಅಂತ ಅನ್ನಿಸ್ತಿತ್ತು. ಆವಾಗಿನ ಖುಷಿನೇ ಬೇರೆ. ಈಗ ಎಲ್ಲನೂ ಸ್ಕ್ರೀನ್ ಸೆಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಜನ ಎಲ್ಲ ಮುಂದೆ ಕೂತ್ಕೊಂಡು ನಾಟಕನ ನೋಡ್ತಾರೆ, ಆನಂದಿಸ್ತಾರೆ. ನಾವೂ ಅಷ್ಟೇ ನಾಟಕ ಶುರು ಆಗೋ ಟೈಮ್ಗೆ ಊಟ ಮಾಡಿಕೊಂಡು ನಮ್ಮ ಮನೆ ಹತ್ರನೇ ಚಾಪೆ ಹಾಸ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ವಿ. ಸುಮಾರು 10 ಗಂಟೆಗೆಲ್ಲ ನಾಟಕ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ನಡೀತಾನೂ ಇತ್ತು. ಅಷ್ಟರಲ್ಲಿ ಮಳೆ ಬಂದು ಎಲ್ಲರ ಎಫರ್ಟ್ಸನ್ನು ಹಾಳು ಮಾಡ್ತು. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಯಾಕಂದರೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಹಾಳಾಯಿತು. ಪಾಪ ತುಂಬ ಬೇಜಾರಾಯಿತು ನನಗಂತೂ. ಇನ್ನೇನು ಮಾಡೋದು ಅಂತ ಎಲ್ಲರೂ ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮ ಊರಿನ ಮಾರಿ ಹಬ್ಬದ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.